ನಿನ್ನೆ ಕೋಲಾರಕ್ಕೆ ಆಗಮಿಸಿದ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಎಂಎಲ್ಸಿ ಇಂಚರ ಗೋವಿಂದರಾಜು ಆಯೋಜನೆ ಮಾಡಿರುವಂತಹ ಶ್ರೀನಿವಾಸ ಕಲ್ಯಾಣೋತ್ಸವದಲ್ಲಿ ಭಾಗಿಯಾಗಿದ್ದರು. ಈ ವೇಳೆ ನೀರಾವರಿ ಯೋಜನೆಯ ಬಗ್ಗೆ ಮಾತನಾಡಿದಂತಹ ಎಚ್ಡಿಕೆ 2014ರಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ನೀರು ಕೊಡೋದಕ್ಕೆ ಶಂಕುಸ್ಥಾಪನೆ ಮಾಡುವಾಗಲೇ 5 ವರ್ಷದಲ್ಲಿ ನೀರು ಕೊಡ್ತೇನೆ ಅಂತ ಹೇಳಿದ್ರು. ಆದರೆ ನೀರು ಕೊಡೋದಾಗಿ ಹೇಳಿ 10 ವರ್ಷ ಆಗಿದೆ. ಹೀಗಾಗಿ ಎಷ್ಟು ಹಣ ದುರುಪಯೋಗ ಆಗಿರೋದ್ರ ಬಗ್ಗೆ ವರದಿ ಬಂದಿದೆ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಮೆಟ್ರೋ ದರ ಏರಿಕೆ ಆಗಲ್ಲ ಅಂತ ಸಂಸದ ತೇಜಸ್ವಿ ಸೂರ್ಯ ಹೇಳಿಕೆಗೆ ಡಿಕೆಶಿ ಕೌಂಟರ್ ಕೊಟ್ಟಿದ್ದಾರೆ. ಖಾಲಿ ಮಾತಾಡೋದು ಬೇಡ, ಮೊದಲು ಸರ್ಕಾರಕ್ಕೆ, ನನಗೆ, ಕೇಂದ್ರ ಸರ್ಕಾರಕ್ಕೆ ಎಂಪಿಗಳು ಪತ್ರ ಬರೆಯಿರಿ, ಯಾರ್ಯಾರು ಬೇಡ ಅಂತಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಅಂತ ಡಿಕೆಶಿ ಟಕ್ಕರ್ ಕೊಟ್ಟಿದ್ದಾರೆ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಬೆಂಗಳೂರಿನ ಸುದ್ದಿಗೋಷ್ಠಿಯಲ್ಲಿ ಹಡಪದ ಸಮಾಜದ ಮೇಲೆ ನಿಷೇಧಿತ ಪದ ಬಳಕೆ ವಿಚಾರ ಹಲ್ಚಲ್ ಎಬ್ಬಿಸಿದೆ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಲಾಗ್ತಾ ಇದೆ. ಸಮಾಜಕ್ಕೆ ನೋವುಂಟು ಮಾಡುವ ರೀತಿಯಲ್ಲಿ ನಿಷೇಧಿತ ಪದ ಬಳಕೆ ಮಾಡಿರುವುದು ಖಂಡನೀಯ ಅಂತ ಹಡಪದ ಸಮಾಜದ ಮುಖಂಡ ಮಲ್ಲೇಶಿ ನಾವಿ ಕಿಡಿಕಾರಿದ್ದಾರೆ. ಸರ್ಕಾರದ ಕಾರ್ಮಿಕ ಇಲಾಖೆ ಸಚಿವರಾದ ಸಂತೋಷ್ ಲಾಡ್ ಅವರು ಬೆಂಗಳೂರಿನಲ್ಲಿ ನಡೆತಕ್ಕಂಥ ಒಂದು ಪ್ರೆಸ್ ಮೀಟದಲ್ಲಿ ನಮ್ಮ ಕ್ಷೌರಿಕ ಸಮಾಜದ ಒಂದು ಅವಹೇಳನಕಾರಿ ಪದವಾದ ಹಜಾಮ ಪದ ಎಂದು ಆ ಪದವನ್ನು ಬಳಕೆ ಮಾಡಿದ್ದಾರೆ. ಆ ಪದವನ್ನು ಈಗಾಗಲೇ ನಮ್ಮ 2016-17 ಸಾಲಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಅವಾಗಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರು, ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯರು, ಅವಾಗ 2016-17 ಸಾಲಿನಲ್ಲಿ ಕೇಂದ್ರ ಬಜೆಟ್ ವಿಚಾರವಾಗಿ ಮಾಹಿತಿ ಹಂಚಿಕೊಂಡ ಅಶ್ವಿನಿ ವೈಷ್ಣವ್, ಈ ವರ್ಷದ ಬಜೆಟ್ 2047ರ ರೋಡ್ ಮ್ಯಾಪ್ ಆಗಿದೆ. ಅಭಿವೃದ್ಧಿ ಹೊಂದಿದ ದೇಶ ಹಾಗೂ ವಿಕಸಿತ ಭಾರತದ ಪರಿಕಲ್ಪನೆಯಲ್ಲಿ ಇದೆ ಅಂತ ಹೇಳಿದ್ದಾರೆ. ಮೆಟ್ರೋ ಟಿಕೆಟ್ ದರ ಏರಿಕೆ ಇಲ್ಲ ಅನ್ನುವಂಥ ವಿಚಾರವಾಗಿ ಬಿಎಂಆರ್ಸಿಎಲ್ ಅಧಿಕಾರಿಗಳು ಪ್ರತಿಕ್ರಿಯೆ ನೀಡಿದ್ದಾರೆ. ನಮಗೆ ಇದುವರೆಗೂ ಯಾವುದೇ ಅಧಿಕೃತ ಮಾಹಿತಿ ಬಂದಿಲ್ಲ. ಸಂಸದರು ಮೀಡಿಯಾ ಮುಖಾಂತರ ತಿಳಿಸಿದ್ದಾರೆ. ಆದರೆ ನಮಗೆ ಅಧಿಕೃತ ಮಾಹಿತಿ ಬರಬೇಕಲ್ವಾ ಅಂತ ಹೇಳಿದ್ದಾರೆ. ಜಿಬಿಎ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಒಡಕು ಎಂಬ ಸುದ್ದಿ ಹರಿದಾಡ್ತಾ ಇದ್ದಂತೆ ಹೀಗಾಗಿ ಎರಡೂ ಪಕ್ಷದ ನಾಯಕರು ಅಲರ್ಟ್ ಆಗಿದ್ದಾರೆ. ಜಿಬಿಎ ಚುನಾವಣೆಗೆ ಈವರೆಗೂ ಮೈತ್ರಿಯಲ್ಲಿ ಒಮ್ಮತ ಮೂಡಿಲ್ಲ. ಈ ಹಿನ್ನೆಲೆ ಮೈತ್ರಿಯೊಂದಿಗೆ ಚುನಾವಣೆ ಎದುರಿಸಲು ಜೆಡಿಎಸ್ ಸಿದ್ಧ, ಆದರೆ ಬಿಜೆಪಿಯಲ್ಲಿ ಒಳಗೊಳಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಇವತ್ತಿನ ಸಭೆ ಮುಂಬೈ ಕರ್ನಾಟಕದ ಪಕ್ಷದ ಮುಖಂಡರುಗಳ ಸಭೆ ಕರೆದಿದ್ದೀವಿ. ಸಭೆಯ ಉದ್ದೇಶ ಫೆಬ್ರವರಿ 27ನೇ ತಾರೀಕು ದೇವನಹಳ್ಳಿ ಪುರಸಭೆಯಿಂದ ಪರವಾನಗಿ ಪಡೆಯದೆ ಅಂಗಡಿ ಮುಂಗಟ್ಟುಗಳಲ್ಲಿ ವ್ಯಾಪಾರ ಮಾಡಲಾಗ್ತಾ ಇದೆ. 5 ಬಾರಿ ನೋಟಿಸ್ ಕೊಟ್ಟರು ಲೈಸೆನ್ಸ್ ತೆಗೆದುಕೊಳ್ಳದೆ ಮೊಂಡಾಟ ಮಾಡುತ್ತಿದ್ದಾರೆ. ಅಂಗಡಿಗಳಿಗೆ ಅಧಿಕಾರಿಗಳು ಬೀಗ ಹಾಕುವ ಮೂಲಕ ಬಿಸಿ ಮುಟ್ಟಿಸಿದ್ದಾರೆ. ಪುರಸಭೆ ಅಧಿಕಾರಿ ಶ್ರೀದೇವಿ ನೇತೃತ್ವದಲ್ಲಿ ಬೀಗ ಹಾಕಲಾಗಿದೆ. ಮೆಟ್ರೋ ಟಿಕೆಟ್ ದರ ಏರಿಕೆ ಆಗ್ತಾ ಇದ್ದಂತೆ ಬಿಎಂಆರ್ಸಿಎಲ್ ವಿರುದ್ಧ ಸಿಟಿಯ ವಿದ್ಯಾರ್ಥಿಗಳು ಸಿಡಿದೆದ್ದಿದ್ದಾರೆ. ದರ ಏರಿಕೆ ಮಾಡಿದ್ದು ಸರಿಯಲ್ಲ ಅಂತ ಎಂಜಿ ರೋಡ್ ಮೆಟ್ರೋ ನಿಲ್ದಾಣದ ಮುಂದೆ ನಿಂತು ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆನ್ನಿಗನಹಳ್ಳಿ ಟಿನ್ ಫ್ಯಾಕ್ಟರಿ ಮೆಟ್ರೋ ಸ್ಟೇಷನ್ ನಾನು ಓಡಾಡೋದು ಬೆನ್ನಿಗನಹಳ್ಳಿ ಟಿನ್ ಫ್ಯಾಕ್ಟರಿ ಮೆಟ್ರೋ ಸ್ಟೇಷನ್ ಇಂದ ಎಂಜಿ ರೋಡ್ಗೆ. ಫಸ್ಟ್ ಏನಿತ್ತು ಅಂದ್ರೆ ಫಸ್ಟ್ ಬಿಗಿನಿಂಗ್ ಏನಿತ್ತು ಅಂದ್ರೆ 15 ರೂಪೀಸ್ ಇತ್ತು. 15 ರೂಪೀಸ್ ಓಕೆ ಅಂದ್ರೆ ಪೇ ಮಾಡಬಹುದಿತ್ತು. ಇವಾಗ ಸಡನ್ ಆಗಿ 30 ರೂಪಿ ಮಾಡಿದ್ರು. ತಿರ್ಗಾ ಇವಾಗ ಅವ್ರು ಏನ್ ಮಾಡಿದ್ದಾರೆ, ಏನು ಇನ್ನ 5% ಇನ್ಕ್ರೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ತುಂಬಾ ಕಷ್ಟ ಆಗ್ತದೆ. ಯಾಕಂದ್ರೆ ಒಂದ್ ಸೈಡ್ ನಾನು ಹೇಳ್ತಾರೆ, ಒಂದ್ ಸೈಡ್ 30 ರೂಪಿ ಅಂದ್ರೆ ಎರಡ್ ಸೈಡ್ 60 ರೂಪಿ ಆಗುತ್ತೆ. ನಂಗೆ ಮಂತ್ಲಿ ಎಕ್ಸ್ಪೆನ್ಸಸ್ 1200 to 1500 ರೂಪೀಸ್ ಆಗುತ್ತೆ ಬರೀ ಕಾಲೇಜ್ ಬಂದು ಹೋಗೋಕೆ. ಅದ್ರಲ್ಲಿ ನಂಗೆ ಬೇರೆ ಆಲ್ಟರ್ನೇಟಿವ್ ಇಲ್ಲ. ಮೆಟ್ರೋ ಅಂದ್ರೆ ನಾನು ಜಲ್ದಿ ಬರ್ಬೋದು ಅಂತ ನಾನು ಮೆಟ್ರೋ ಯೂಸ್ ಮಾಡ್ತಾ ಇರೋದು. ಆಲ್ಟರ್ನೇಟಿವ್ ಇರೋದು ಇಲ್ಲ ನನಗೆ. ಬಸ್ ಬಂದ್ರೆ ಮಿನಿಮಮ್ 2.5 hours ಆಗುತ್ತೆ. ಬಸ್ ತುಂಬಾ ಕಷ್ಟ ಆಗುತ್ತೆ. ಒಂದು ಏನ್ ಮಾಡ್ಬೇಕಂದ್ರೆ ಫಿಕ್ಸೇಷನ್ ಕಮಿಟಿ ಇರಬೇಕು. ಸುಮ್ನೆ ಏನು ಯಾರಿಗೂ ಕೇಳಿಲ್ದಂಗೆ ಕನ್ಸಲ್ಟೆನ್ಸಿ ತಗೊಂತ ಇಲ್ಲ. ನಾನು ಓಡಾಡೋದು ಬೆನ್ನಿಗನಹಳ್ಳಿ ಟಿನ್ ಫ್ಯಾಕ್ಟರಿ ಮೆಟ್ರೋ ಸ್ಟೇಷನ್ ಇಂದ ಎಂಜಿ ರೋಡ್ಗೆ. ಫಸ್ಟ್ ಬಳ್ಳಾರಿಯಲ್ಲಿ 4,000 ಚೀಲ ಯೂರಿಯಾ ಗೊಬ್ಬರ ಗೋಲ್ಮಾಲ್ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಕೇಂದ್ರ ಸರ್ಕಾರದಿಂದ ಬಂದಿದ್ದಂತ ಈ ಗೊಬ್ಬರವನ್ನು ವಿದೇಶಗಳಿಗೆ ರಫ್ತು ಮಾಡ್ತಾ ಇದ್ದಂತ ಶಂಕೆ ವ್ಯಕ್ತವಾಗಿದೆ.
ಯೂರಿಯಾ ಗೊಬ್ಬರ ಸಂಗ್ರಹಿಸಿಟ್ಟಿದ್ದ ಗೋಡೌನ್ ಮೇಲೆ ಪೊಲೀಸರು ದಾಳಿ ಮಾಡಿದ್ರು. ಈ ವೇಳೆ ದಂಧೆಕೋರರು ಸಂಗ್ರಹಿಸಿಟ್ಟಿದ್ದ ಲಕ್ಷಾಂತರ ಮೌಲ್ಯದ ಯೂರಿಯಾ ಕಂಡುಬಂದಿತ್ತು. ಸರ್ಕಾರದ ಗೊಬ್ಬರ ರೈತರಿಗೆ ಸೇರಬೇಕು, ಆದರೆ ಕಾಳಸಂತೆಯಲ್ಲಿ ಯೂರಿಯಾ ಮಾರಾಟ ಆಗ್ತಾ ಇದೆ. ಸರ್ಕಾರದ ಗೊಬ್ಬರದ ಚೀಲವನ್ನು ಬದಲಿಸಿ ಬೇರೆ ಚೀಲದಲ್ಲಿ ಗೊಬ್ಬರ ಹಾಕಿ ರವಾನಿಸುತ್ತಾರೆ. ಕೃಷಿ ಅಧಿಕಾರಿಗಳೇ ಶಾಮೀಲಾಗಿ ಅಕ್ರಮ ದಂಧೆ ಮಾಡುತ್ತಿದ್ದಾರೆ ಅಂತ ರೈತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಿಐಡಿ ತನಿಖೆ ನಡೆಸಬೇಕು ಅಂತ ರೈತರು ಒತ್ತಾಯಿಸಿದ್ದಾರೆ. ಈ 2 ವರ್ಷದಿಂದ ಈ ಕಳ್ಳರ ಸಂಖ್ಯೆ ಬಹಳ ಆಗಿದೆ. ಈ ನಮ್ಮ ಕೃಷಿ ಅಧಿಕಾರಿಗಳೇ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ನಾನು ಹೇಳಕ್ ಇಚ್ಛಪಡ್ತೀನಿ. ಯಾಕಂದ್ರೆ ಪ್ರತಿಯೊಂದು ಚೀಲ ಯಾವ ಅಂಗಡಿಗೆ, ಯಾವ ಡೀಲರ್ಗೆ ಎಷ್ಟು ಅಲಾಟ್ಮೆಂಟ್ ಅಂತ ಹೇಳಿ ಇವ್ರ ಮುಖಾಂತರನೇ ಹೋಗುತ್ತೆ. ಮತ್ತೆ 4,000 ಚೀಲ ಇವನು ಸ್ಟಾಕ್ ಪಾಯಿಂಟ್ ಮಾಡ್ಯಾನಂದ್ರೆ, ಆಕ್ರಮಣ ಮಾಡ್ಯಾನಂದ್ರೆ ಇಲ್ಲಿ ಕೃಷಿ ಅಧಿಕಾರಿ ಕೂಡ ಶಾಮೀಲಾಗಿದ್ದಾರೆ ಅಂತ ನಾನು ಹೇಳಕ್ ಇಚ್ಛಪಡ್ತಾ ಇದ್ದೀನಿ. ಇದು ಕೇವಲ ಒಂದು ಚೀಲ ವೀರ್ಯ, ಅದು 40 ಕೆಜಿ ವೀರ್ಯ 266 ರೂಪಾಯಿಗೆ ಮಾರಾಟ ಆಗುತ್ತೆ. ಆದರೆ ರೈತರಲ್ಲಿ ಮಾರಾಟ ಮಾಡಬೇಕಾದ್ರೆ 1,000ಕ್ಕೆ 600ಕ್ಕೆ 800ಕ್ಕೂ ಕೂಡ ಹೋದ ವರ್ಷ ಮೊನ್ನೆ ಮುಂಗಾರಿಯಲ್ಲಿ ಹಿಂಗಾರಿಯಲ್ಲಿ ಮಾರಾಟ ಆಯಿತು. ಅದಕ್ಕೋಸ್ಕರ ಈ ನಾನು ಆರೋಪವನ್ನ ನಮ್ಮ ಕೃಷಿ ಅಧಿಕಾರಿಗೂ ಜಿಲ್ಲಾಡಳಿತಕ್ಕೆ ಕೂಡ ಮನವಿಯನ್ನು ಮಾಡ್ತಾ ಇದ್ದೀನಿ, ಎಚ್ಚರಿಕೆ ಕೂಡ ಕೊಡ್ತಾ ಇದೀವಿ. ಯಾಕಂದ್ರೆ ಈ ಹೋದ ವರ್ಷ 5,500 ಮೆಟ್ರಿಕ್ ಟನ್. ಕಾಂಗ್ರೆಸ್ ಸಿಎಂ ಕುರ್ಚಿ ಕದನಕ್ಕೆ ಎಚ್ಡಿಕೆ ಟಕ್ಕರ್ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಮಾತಾಡಿದ್ದಾರೆ. ಸಿಎಂ ಕುರ್ಚಿ ಸಮಸ್ಯೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದು, ಅವರ ಸಮಸ್ಯೆ ಬಗ್ಗೆ ನಾನ್ಯಾಕೆ ತಲೆ ಕೆಡಿಸಿಕೊಳ್ಬೇಕು ಅಂತ ಟಾಂಗ್ ಕೊಟ್ಟಿದ್ದಾರೆ. ಸರ್ಕಾರ ಸರ್ ಹೈಕಮಾಂಡ್ ಎಷ್ಟು ಹೇಳಿದ್ರು ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗೆ ಸೇರಿರೋದು ನಾನೇ ಮಾತಾಡ್ತೀನಿ. ಡಿಸಿಎಂ ಅವರು ಕೂಡ ಯತೀಂದ್ರ ಅವರ ಹೈಕಮಾಂಡ್ ಅಂತ ಹೇಳ್ತಾರೆ. ಈಗ ಆ ವಿಷಯ ಕಾಂಗ್ರೆಸ್ ಸರ್ಕಾರಕ್ಕೆ ಸೇರಿರೋದು, ಕಾಂಗ್ರೆಸ್ ಪಕ್ಷಕ್ಕೆ ಸೇರಿರೋದು. ಅವರು ಹೊಡೆದಾಡ್ತಲ್ಲಿ ನಾನು ಯಾತಕ್ಕೆ, ನನ್ 100 ಕೆಲಸ ಇದೆ, ಅದಕ್ಕೆ ನಾನು ಯಾತಕ್ಕೆ. ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಸಾಲ ಮನ್ನಾ ವಿಚಾರವನ್ನ ಡಾ ಜಿ ಪರಮೇಶ್ವರ್ ಸಮರ್ಥಿಸಿಕೊಂಡಿದ್ದಾರೆ. ಮೈಸೂರಲ್ಲಿ ಮಾತಾಡಿದ್ದಾರೆ. ಸಾಲ ಮನ್ನಾ ಹೊಸದೇನಲ್ಲ, ಕೇಂದ್ರ ಸರ್ಕಾರ ಕೂಡ ಸಾಲ ಮನ್ನಾ ಮಾಡಿದೆ. ರೈತರ ಸಾಲ ಮನ್ನಾ ಆಗಿಲ್ವಾ, ಹಿಂದುಳಿದ ವರ್ಗದ ಸಾಲ ಮನ್ನಾ ಆಗಿಲ್ವಾ ಅಂತ ಪ್ರಶ್ನಿಸಿದ್ದಾರೆ. ಯಾರ ಬಳಿ ಸಾಲ ಕಟ್ಟೋದಕ್ಕೆ ಆಗೋದಿಲ್ವೋ ಅಂತವರ ಸಾಲವನ್ನ ಮನ್ನಾ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಯಾರಿಗೆ ಸಾಲ ಕೊಟ್ಟಿದ್ದೀರೋ ಅವ್ರಿಗೆ ಕಟ್ಟೋಕ್ಕಾಗೋದಿಲ್ಲ ಅನ್ನೋಂಥ ಸಂದರ್ಭದಲ್ಲಿ ಸರ್ಕಾರ ಅದನ್ನ ತೆಗೆದಾಕುವಂತ ಕೆಲಸ ಮಾಡಿದ್ದಾರೆ. ಅದು ಕನ್ಸೆಷನ್ ಕೊಡುವಂತ ಕೆಲಸ ಅನೇಕ ಸಂದರ್ಭದಲ್ಲಿ ಆಗಿದ್ದಾವೆ. ಅದು ಈಗಲೂ ಕೂಡ ಅಂತ ಪ್ರಸ್ತಾವನೆ ಇರೋದ್ರಲ್ಲಿ ಏನು ತಪ್ಪು ಇಲ್ಲ ಅಂತ ಅನ್ಸುತ್ತೆ. ಅಲ್ಪಸಂಖ್ಯಾತರು, SC STಗಳು, ಬ್ಯಾಕ್ವರ್ಡ್ ಕ್ಲಾಸು ಅಥವಾ ಯಾವುದೇ ಸಮುದಾಯದಲ್ಲಿ ಕಟ್ಟೋಕ್ ಶಕ್ತಿ ಇಲ್ಲ ಅಂದಾಗ ಒಂದು ಎಕ್ಸೆಂಪ್ಷನ್ ಕೊಡೋದು ಆಸ್ ಎ ಸ್ಪೆಷಲ್ ಕೇಸ್ ಅಂತ ಹೇಳಿ ಹಿಂದೆಲ್ಲ ಮಾಡಿದ್ದಾರೆ. ಉಡುಪಿ ಶ್ರೀಕೃಷ್ಣ ಮಠಕ್ಕೆ ವಿಶ್ವಕಪ್ ಗೆದ್ದ ಅಂಧ ಮಹಿಳೆಯರ ಕ್ರಿಕೆಟ್ ಟೀಮ್ ಸದಸ್ಯರು ಭೇಟಿ ನೀಡಿದ್ದಾರೆ. ಆಡಳಿತ ಮಂಡಳಿ ವಿಜೇತ ತಂಡವನ್ನು ಸಂಭ್ರಮದಿಂದ ಬರಮಾಡಿಕೊಂಡಿದೆ. ಕ್ರೀಡಾಪಟುಗಳು ಶ್ರೀಕೃಷ್ಣನ ದರ್ಶನವನ್ನ ಪಡೆದು ಪುನೀತರಾಗಿದ್ದಾರೆ. ಬಳಿಕ ಪರ್ಯಾಯ ಶ್ರೀ ಶಿರೂರು ಮಠದ ವೇದವರ್ಧನ ತೀರ್ಥ ಶ್ರೀಪಾದರು ಸಾಧಕರಿಗೆ ಫಲ ಮಂತ್ರಾಕ್ಷತೆಯನ್ನು ನೀಡಿದ್ದಾರೆ. ಇದೇ ವೇಳೆ ಶ್ರೀಪಾದರು ವಿಜೇತ ತಂಡದೊಂದಿಗೆ ಸಮಾಲೋಚನೆಯನ್ನ ನಡೆಸಿದ್ದಾರೆ. almost taken like 15